ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಯುಗಾದಿ ಹಬ್ಬದ ಒಂದು ವರ್ಷ ಭವಿಷ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಯುಗಾದಿಯ ದಿನದಂದು ಆರಂಭವಾಗುವಂತಹ ಹೊಸ ಒಂದು ಏನು ಯುಗ ಅನ್ನುವಂಥದ್ದು ಆರಂಭ ಆಗ್ತಾ ಇದೆ. ಈಗ ಆಲ್ರೆಡಿ ನಾವು ಏನು ಶೋಭಕೃತ ನಾಮ ಸಂವತ್ಸರವನ್ನ ನಾವು ನೋಡ್ತಾ ಬಂದ್ವಿ, ಅನುಭವಿಸ್ತಾ ಕೂಡ ಅದರಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಬಂದ್ವಿ. ಈಗ ನೆಕ್ಸ್ಟ್ ಕ್ರೋಧಿನಾಮ ಸಂವತ್ಸರ, ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ. ಈ ಒಂದು ಹೊಸ ಸಂವತ್ಸರ, ಹೊಸ ಯುಗ ಆರಂಭವಾಗುವಂತಹ ದಿನ, ಯುಗ ಆದ ಹಾದಿಯಾಗಿರುವಂತಹ ದಿನ, ಯುಗಾದಿಯ ಹಬ್ಬದ ದಿನದಂದು ಯಾವ ರೀತಿಯಾದಂತಹ ದ್ವಾದಶ ರಾಶಿಗಳವರಿಗೆ ಏನು ಫಲಿತಾಂಶ ಇದೆ, ವರ್ಷ ಭವಿಷ್ಯ ಅನ್ನುವಂಥದ್ದು, ಗ್ರಹಸ್ಥಿತಿಗಳು ಹೇಗಿರ್ತದೆ, ದ್ವಾದಶ ರಾಶಿಗಳ ಮೇಲಿನ ಪ್ರಭಾವ ಅನ್ನುವಂಥದ್ದು ಹೇಗಿದೆ, ಅವರ ಒಂದು ಆದಾಯ ವ್ಯಯ ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನ ನಾವು ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಯುಗಾದಿಯ ಫಲ ಅನ್ನುವಂಥದ್ದು ಅಥವಾ ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂತಹದ್ದು ಕ್ರೋಧಿನಾಮ ಸಂವತ್ಸರದಲ್ಲಿ ಹೇಗಿರ್ತದೆ, ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ಫಲ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಿಂಹ ರಾಶಿಯವರಿಗೆ 2024-25 ಈ ಒಂದು ಯುಗಾದಿಯ ಫಲ ಅನ್ನುವಂಥದ್ದು ಹೇಗಿದೆ ಅಂದಾಗ, ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಒಂದು ವರ್ಷ ಭವಿಷ್ಯದಲ್ಲಿ ಅವರ ಆದಾಯ ವ್ಯಯ ಅನ್ನುವಂಥದ್ದು ಅಥವಾ ರಾಜಪೂಜ್ಯ ಅವಮಾನ ಅನ್ನುವಂಥದ್ದು ಹೇಗಿರ್ತದೆ ಅಂತ ತಿಳ್ಕೊಳ್ಬೇಕು. ಅದು ಹೇಗಿದೆ, ಹಾಗೇನೆ ಅನುಭವಿಸ್ಬೇಕಾ ಅಥವಾ ಅದಕ್ಕೆ ಮಂತ್ರವನ್ನಾಗಿರಬಹುದು ಅಥವಾ ಸಂಕಲ್ಪ ಅಥವಾ ಧ್ಯಾನ, ಏನೊಂದು ದಾನ ಧರ್ಮಗಳಿಂದಾಗಿರ್ಬಹುದು, ಸೇವೆಗಳಿಂದಾಗಿರ್ಬಹುದು, ನಾವು ಅದನ್ನ ಕಡಿಮೆ ಮಾಡ್ಕೊಳ್ಬಹುದಾ ಅಥವಾ ಏನಾದ್ರು ಒಂದು ವ್ಯತ್ಯಾಸ ಇದ್ರೆ ಅದನ್ನ ಹೇಗೆ ಬಗೆಹರಿಸ್ಕೊಳ್ಳುವಂಥದ್ದು, ಬದಲಾಯಿಸುವಂತ ವಿಧಾನಗಳಾದರೂ ಹೇಗೆ ಅನ್ನೋದನ್ನ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತೀವಿ. ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಮುಖ್ಯವಾದಂತಹ ಗ್ರಹಸ್ಥಿತಿಗಳನ್ನ ನಾವು ನೋಡ್ಬೇಕಾಗುತ್ತೆ. 4 ಗ್ರಹಸ್ಥಿತಿಗಳನ್ನ ನೋಡ್ತೇವೆ. ರಾಹು, ಕೇತು, ಶನಿ ಹಾಗೂ ಗುರುಗಳ ಈ ಒಂದು ಸ್ಥಿತಿ ಅನ್ನುವಂಥದ್ದು ಹೇಗಿದೆ, ಗ್ರಹಸ್ಥಿತಿಗಳು, ಆ ಸ್ಥಿತಿಗಳ ಅನುಕೂಲವಾಗಿ ಯಾವ ಗ್ರಹಗಳ ಒಂದು ಅನುಕೂಲ ಸ್ಥಿತಿಯಿಂದಾಗಿ ಏನೇನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಇಲ್ಲಿ ಪ್ರಸ್ತುತವಾಗಿ ಗುರು ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ಇದೇ ವರ್ಷ 2024 ಮೇ 2ನೇ ತಾರೀಕು ಈ ಒಂದು ವೃಷಭ ರಾಶಿಗೆ ಸಂಚರಿಸ್ತಾ ಇದ್ದಾರೆ, ಮೇಷರಾಶಿಯಿಂದ ವೃಷಭ ರಾಶಿಗೆ. ಈ ರೀತಿಯಾಗಿರುವಂತಹದ್ದು ಶನಿ ಕೂಡ ನೆಕ್ಸ್ಟ್ ಇಯರ್ ಮಾರ್ಚ್ ಈಗ ಕುಂಭದಲ್ಲಿದ್ದು ನೆಕ್ಸ್ಟ್ ಇದೇ ವರ್ಷ 2024 ಮತ್ತೆ ವಕ್ರಸ್ಥನಾಗಿ ಮಕರ ರಾಶಿಗೆ ಹೋಗ್ತಾರೆ. ನೆಕ್ಸ್ಟ್ ಇಯರ್ ಮಾರ್ಚ್ 25, 2025 ಇಸ್ವಿಗೆ ಕುಂಭ ರಾಶಿಗೆ ಮತ್ತೆ ವಾಪಸ್ ಹೋಗ್ತಾರೆ. ಈ ರೀತಿಯಾದಂತಹ ಶನಿಯ ಸಂಚಾರವೂ ಕೂಡ ಇರುವಂಥದ್ದು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ, ಸಿಂಹ ರಾಶಿಗೆ ಈ ಒಂದು ಗ್ರಹಸ್ಥಿತಿಗಳ ಅನುಕೂಲತೆ ಅಂತ ನೋಡಿದಾಗ ಅವರ ಆದಾಯ ವ್ಯಯವನ್ನು ನೋಡ್ಬೇಕಾಗುತ್ತೆ. ಆದಾಯ ಬಂದು 2 ಇದೆ, ವ್ಯಯ ಬಂದು 14 ಆದಾಯವನ್ನು ನೋಡಿದಾಗ 2 ಮಾತ್ರ ಇದೆ. ಇಲ್ಲಿ ವ್ಯಯ ಅನ್ನುವಂಥದ್ದು ಅದಕ್ಕೆ 3 ಪಟ್ಟು 4 ಪಟ್ಟು ಅಷ್ಟು ಜಾಸ್ತಿ ಇದೆ. ಇಲ್ಲಿ ವ್ಯವೇ ಅಧಿಕವಾಗಿರೋದ್ರಿಂದಾಗಿ ಏನ್ ಮಾಡಬೇಕು, ಬಹಳಷ್ಟು ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಸಿಂಹರಾಶಿಯವರು. ಯಾಕೆ ಅನ್ನುವಂಥದ್ದಾದ್ರೆ ಇದಕ್ಕೆ ಒಂದು ಪ್ರಶ್ನೆ, ಯಾಕೆ ಟೆನ್ಷನ್ ತಗೊಳ್ಬಾರ್ದು ಅಂತ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬರು ಕೂಡ ಸಿಂಹರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದು ಜನರಲ್ ಆಗಿ ಹೇಳುವಂತಹ ಭವಿಷ್ಯವಾಣಿ. ಇದು ಯುಗಾದಿಯ ಭವಿಷ್ಯ ಮತ್ತೊಂದಾಗಿರ್ಬಹುದು, ಎಲ್ಲ ಜನರಲ್ ಆಗಿ ಹೇಳುವಂತಹದ್ದು. ನಿಮ್ಮ ವೈಯಕ್ತಿಕ ಜಾತಕ, ನೀವು ಹುಟ್ಟಿದಂತಹ ದಿನಾಂಕ, ತಾರೀಕು, ಸಮಯಗಳ ಅನುಗುಣವಾಗಿ ಏನು ನಿಮ್ಮ ಜಾತಕ ಅನ್ನೋದಿದೆ, ಆ ಗ್ರಹಸ್ಥಿತಿಗಳು ಅನ್ನೋದೇನಿದೆ, ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿ ನೋಡಿದಾಗ ನಿಮ್ಮ ಒಂದು ಆದಾಯದ ಸ್ಥಾನದಲ್ಲಿ, ಆದಾಯ ಅನ್ನೋದು ಒಂದು ಸ್ಥಾನದಲ್ಲಿ ಉತ್ತಮವಾದಂತಹ ಗ್ರಹ ಅನುಕೂಲ ಸ್ಥಿತಿಗಳಿರುವಂತದ್ದಾದ್ರೆ ನೀವೇನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾದಂತಹ ಆದಾಯ ವ್ಯಯದ ಪ್ರಭಾವ ಅನ್ನೋದು ನಿಮಗೆ ಬೀಳೋದಿಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲ ಅನ್ನುವಂಥದ್ದಾದ್ರೆ ಇದನ್ನ ಖಂಡಿತವಾಗಿ ಫಾಲೋ ಮಾಡಿ ನಿಮ್ಮ ಆದಾಯವನ್ನ ಖಂಡಿತ ಹೆಚ್ಚಿಸ್ಕೊಳ್ಬಹುದು, ವ್ಯಯವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾಗಿ ಇನ್ನು ನೀವು ಅವಶ್ಯಕತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ಜನರಲ್ ಆಗಿ ಹೇಳ್ತಾ ಇರುವಂತಹದ್ದು. ಇನ್ನು ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಒಳ್ಳೆಯ ಫಲಿತಾಂಶಗಳನ್ನ ಪಡ್ಕೊಂಡು ಬಂದಿದ್ರೆ, ಒಳ್ಳೆಯ ಏನು ಪುಣ್ಯ ಫಲಗಳನ್ನ ಪಡೆದಿರುವಂತದ್ದಾದ್ರೆ, ಈ ಜನ್ಮದಲ್ಲಿ ಒಳ್ಳೆಯ ದಿಶೆ ಅನ್ನುವಂಥದ್ದು ನಡೀತಾ ಇದ್ರೆ, ಒಳ್ಳೆಯ ದಿಸೆಯಲ್ಲಿ ನೀವೇನಾದ್ರೂ ನಿಮ್ಮ ಜೀವನವನ್ನ ಸಾಗಿಸ್ತಾ ಇದ್ರೆ ಒಳ್ಳೆಯ ಮಾರ್ಗ ಅನ್ನುವಂಥದ್ದು ನಿಮಗೆ ತಿಳಿತಾ ಹೋಗ್ತದೆ. ನಾವ್ ಎಷ್ಟು ಒಳ್ಳೇದ್ ಮಾಡ್ತೀವಿ ಅಷ್ಟು ನಮ್ಮನ್ನ ತಲೆ ಕಾಯ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಹಾಗೇನೆ
ಇದು ನೀವು ಏನು ನೀವು ಮಾಡಿರುವಂತಹದ್ದನ್ನ ನೀವು ಫಲವನ್ನ ಅನುಭವಿಸುವಂತಹದ್ದು. ಯಾರೇ ಒಬ್ಬ ಮನುಷ್ಯ ಆಗಿದ್ರಿ, ಏನೇ ಆಗಿದ್ರು ಇದನ್ನ ಅನುಭವಿಸ್ತಿರ್ಬೇಕಾಗಿರುವಂತದ್ದಾಗಿರ್ತದೆ. ಹಾಗಾಗಿ ಉತ್ತಮವಾದಂತಹ ಒಂದು ಆದಾಯವನ್ನ ನೀವು ಒಳ್ಳೆಯದನ್ನ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಗತಿಯಲ್ಲಿ ಸಾಗಬೇಕು ಅಂದ್ರೆ ಧರ್ಮನಿಷ್ಠರಾಗಿರಿ. ಅಂದ್ರೆ ಧರ್ಮವನ್ನ ನಿಷ್ಠೆಯಿಂದ ಫಾಲೋ ಮಾಡಿ, ಸತ್ಯವನ್ನ ನುಡಿರಿ, ಸತ್ಯದ ಮಾರ್ಗಗಳಲ್ಲಿ ನಡೀರಿ. ಸಾಧ್ಯವಾದಷ್ಟು ನಿಮ್ಮ ಕೈಲಾದಂತಹ ಸಹಾಯಗಳನ್ನ ಮಾಡಿ, ಸೇವೆಗಳನ್ನ ಮಾಡಿ, ಇತರರಿಗೆ 4 ಜನರಿಗೆ ಅನ್ನದಾನವನ್ನ ಮಾಡಿ, ನಿಮ್ಮ ಕೈಲಾದಂತಹ ಹೆಲ್ಪ್ ಅನ್ನ ಮಾಡ್ತಾ ಬನ್ನಿ. ಅದೇ ನಿಮಗೆ ಪುಣ್ಯ ಫಲಗಳು. ಈ ರೀತಿಯಾಗಿ ಜೀವನವನ್ನ ನಡೆಸಬೇಕು ಹೊರತು ಒಬ್ರ ಬಗ್ಗೆ ಸುಳ್ಳು ಹೇಳ್ಕೊಂಡು, ಅಸೂಯೆ ಪಡ್ಕೊಂಡು, ಅಥವಾ ಒಬ್ರ ಬಗ್ಗೆ ಕುತಂತ್ರಗಳನ್ನ ಮಾಡ್ತಾ, ಅವ್ರ ಏಳಿಗೆಯನ್ನ ಸಹಿಸದಲ್ಲೇ ಅವ್ರಿಗೆ ಕೆಡಕನ್ನ ಬಯಸುವಂಥದ್ದು, ಇದರಿಂದಾಗಿ ನಿಮ್ಗೆ ಏನೂ ಉಪಯೋಗ ಆಗೋದಿಲ್ಲ. ಇದು ಒಂದೇ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ಇವತ್ತಿದ್ದೋರು ನಾಳೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ವಿವೇಚನೆಯಿಂದ ಸಂತೋಷವಾಗಿ 4 ಜನಕ್ಕೆ ನಿಮ್ ಕೈಲಾದಷ್ಟು ಸಹಾಯವನ್ನ ಮಾಡ್ಕೊಳ್ತಾ ಜೀವನವನ್ನ ಸಾಗಿಸ್ಬೇಕಾಗುತ್ತೆ. ಹಾಗಾದ್ರೆ ಇನ್ನ ಸಿಂಹ ರಾಶಿಯವ್ರಿಗೆ ಆದಾಯವನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ಒಂದು ಒಳ್ಳೆಯ ಮಾರ್ಗವನ್ನ ತಿಳಿಯೋಣ. ಆದಾಯನ ನೀಡುವಂತಹ ಸ್ಥಾನದಲ್ಲಿ 2ನೇ ಸ್ಥಾನ ಅಂತ ಹೇಳ್ತಾರೆ. ನಮ್ಮ ರಾಶಿಯಿಂದ 2ನೇ ಸ್ಥಾನದಲ್ಲಿ ಇರೋ ಏನು 2ನೇ ಮನೆಯನ್ನ ಆದಾಯದ ಮನೆ ಅಂತ ಹೇಳ್ತೀವಿ. ಆದಾಯದ ಮನೆಯಲ್ಲಿ ಕೇತು ಸಂಚಾರ ಇರೋದ್ರಿಂದಾಗಿ ಭೂತತ್ವದ ರಾಶಿಯಲ್ಲಿಯೇ ಇರೋದ್ರಿಂದಾಗಿ ಈ ಒಂದು ಕೇತುವಿನ ಪ್ರಭಾವ ಅನ್ನುವಂಥದ್ದು ಏನ್ ಮಾಡುವಂಥದ್ದು ಬಿಸ್ನೆಸ್ ಮೇಲೆ ಹೊಡಿತವನ್ನು ತಂದುಕೊಡ್ತಾನೆ. ಭೂತತ್ವ ರಾಶಿ ಆಗಿರೋದ್ರಿಂದಾಗಿ ಯಾರು ಈ ಸಿಂಹ ರಾಶಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರ ಅಂತವ್ರಿಗೆ ಸ್ವಲ್ಪ ಬಿಸ್ನೆಸ್ ನಲ್ಲಿ ಲಾಸ್ ಆಗುವಂಥದ್ದು ಅಥವಾ ನಿಮ್ಗೆ ಆದಾಯ ಕಡಿಮೆ ಆಗುವಂಥದ್ದು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ. ಹಾಗಾಗಿ ಬಿಸ್ನೆಸ್ ಮಾಡುವಂಥವ್ರು, ಬಿಸ್ನೆಸ್ದಾರರು, ವ್ಯಾಪಾರಸ್ಥರುಗಳು ಸ್ವಲ್ಪ ಜಾಗೃತರಿಂದ ವ್ಯವಹರಿಸಬೇಕಾಗತ್ತೆ. ಹಾಗಾಗಿ ಈ ವ್ಯವಹಾರ ಚೆನ್ನಾಗಿ ಅನುಕೂಲವಾಗಿ ನಡಿಬೇಕು. ಏನ್ ಮಾಡ್ಬೇಕು, ನಮಗೆ ಕೇತುವಿನ ಈ ಒಂದು ಪ್ರಭಾವದಿಂದಾಗಿ ವ್ಯಯ ಆಗ್ತಾ ಇದೆ. ಏನು ಈ ಒಂದು ಆದಾಯ ಸ್ಥಾನದಲ್ಲಿಯೇ ಈ ಒಂದು ನೀಚಗ್ರಹ ಕೇತು ಬಂದು ಕುಂತಿರೋದ್ರಿಂದಾಗಿ ಈ ರೀತಿಯಾದಂತಹ ಪ್ರಭಾವ ನಿಮ್ಗೆ ಆಗ್ತಾ ಇರುವಂತದ್ದು. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಮಂಗಳವಾರದ ದಿನದಂದು ಹುರುಳಿಕಾಳನ್ನ ಚಿತ್ರವರ್ಣದ ಬಟ್ಟೆಯಲ್ಲಿ, ಚಿತ್ರವರ್ಣ ಅಂದ್ರೆ ಕಲರ್ ಯಾವುದೇ ಒಂದು ಕಲರ್ ಇರುವಂತಹ ಒಂದು ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಂಡು 1 kg ಅಥವಾ ಅರ್ಧ kgಯಷ್ಟು ಚಿತ್ರವರ್ಣದ ಬಟ್ಟೆಯಲ್ಲಿ ಕಟ್ಟಿ ಮಂಗಳವಾರದ ದಿನದಂದು ದೇವಸ್ಥಾನಕ್ಕೆ ಹೋಗಿ ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ತಾಂಬೂಲ ಸಹಿತವಾಗಿ ದಕ್ಷಿಣೆಯನ್ನ ಇಟ್ಟು ಅವರಿಗೆ ದಾನವನ್ನ ಕೊಟ್ಟು ಅವರ ಆಶೀರ್ವಾದವನ್ನ ಪಡಿತಾ ಬರಬೇಕು. ಪ್ರತಿ ಮಂಗಳವಾರ ಮಾಡ್ಕೊಳ್ಳಿ. ನಿಮ್ಮ ಆದಾಯ ವೃದ್ಧಿ ಆಗ್ತಾ ಹೋಗುತ್ತೆ. ಕೇತುವಿನ ಪ್ರಭಾವವನ್ನ ತಗ್ಗಿಸ್ಕೊಳ್ಬಹುದು. ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಿ. ಹಾಗೇನೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪ್ರತಿ ಮಂಗಳವಾರ ಅರ್ಚನೆಯನ್ನ ಮಾಡಿಸಿ ಹಾಲಿನ ಅಭಿಷೇಕವನ್ನ ಮಾಡಿಸ್ತಾ ಬನ್ನಿ. ನಿಮ್ಗೆ ಈ ರೀತಿಯಾದಂತಹ ವ್ಯಯ ಅನ್ನುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯಿಂದಾಗಿ ಕಡಿಮೆ ಆಗ್ತದೆ. ಇನ್ನು ಕೇತು 2ನೇ ಸ್ಥಾನದಲ್ಲಿ ಇರೋದ್ರಿಂದಾಗಿ ಈ ಒಂದು ಸಿಂಹ ಏನಾಗುತ್ತೆ ಅನ್ನೋದಾದ್ರೆ, ಸಿಂಹ ರಾಶಿಯಲ್ಲಿ ಇರುವಂತವ್ರಿಗೆ ದುಡ್ಡೇ ಒಂದು ಕೈಯಲ್ಲಿ ನಿಲ್ಲದಲ್ಲೇ ಇರುವಂತಹದ್ದು. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ದುಡ್ಡು ಹೂಡಿಕೆ ಮಾಡಬೇಕು ಅನ್ನುವಂಥದ್ದಿದ್ರೆ ಅದು ಈಗ ಈ ಒಂದು ಸಮಯದಲ್ಲಿ ನಿಮ್ಗೆ ಒಳ್ಳೆಯ ಸಮಯ ಅಲ್ಲ. ದುಡ್ಡನ್ನ ಕಳ್ಕೊಳ್ತೀರಿ, ಸ್ವಲ್ಪ ಜಾಗೃತರಾಗಿರಿ. ಇನ್ನು ಪ್ರತಿನಿತ್ಯವೂ ಕೂಡ ನೀವು ನಿಮ್ಮ ಒಂದು ಊರಿನಲ್ಲಿ ಅಥವಾ ನೀವು ವಾಸಿಸುವಂತಹ ಸ್ಥಳದಲ್ಲಿ ಗ್ರಾಮ ದೇವತೆಯನ್ನ ನೀವು ಪ್ರತಿನಿತ್ಯ ಗ್ರಾಮ ದೇವತೆ ಆಲಯಕ್ಕೆ ಹೋಗಿ ತಾಯಿಗೆ ನಮಸ್ಕಾರವನ್ನ ಮಾಡಿ, ನನಗೆ ಅನುಕೂಲವನ್ನ ಮಾಡಿಕೊಡು, ನಾನು ಮಾಡುವಂತ ಕೆಲಸದಲ್ಲಿ ಆದಾಯನ ತಂದ್ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ನೀವು ವ್ಯವಹಾರವನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ತಾಯಿಯ ಅನುಗ್ರಹದಿಂದ ನಿಮ್ಗೆ ವ್ಯವಹಾರಗಳನ್ನ ಮಾಡಿದಾಗ ಅನುಕೂಲವಾಗ್ತಾ ಹೋಗ್ತದೆ. ಇನ್ನು ಗಣಪತಿಯ ಆರಾಧನೆಯನ್ನ ಹೆಚ್ಚಿನದಾಗಿ ಮಾಡೋದ್ರಿಂದಾಗಿ, ಹಾಗೇನೆ ಓಂ ಗಂ ಗಣಪತಿ ನಮಃ ಅನ್ನುವಂಥ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಹೇಳ್ಕೊಳ್ಳಿ. ಹಾಗೇನೆ ಪ್ರತಿ ಕೆಲಸವನ್ನ ಆರಂಭ ಮಾಡುವಾಗಲೂ ಕೂಡ ನೀವು ಈ ಒಂದು ಚಿಕ್ಕ ಮಂತ್ರವನ್ನ ಹೇಳ್ಕೊಂಡು ಟ್ರಾನ್ಸ್ಲೇಷನ್ ಮಾಡೋದ್ರಿಂದಾಗಿ ಪ್ರತಿಯೊಂದು ಚಿಕ್ಕ ಅಮೌಂಟ್ ಅನ್ನ ನೀವು ಟ್ರಾನ್ಸ್ಲೇಷನ್ ಯಾರಿಗಾದ್ರೂ ಕಳಿಸ್ಬೇಕು ಅನ್ನುವಂಥದ್ದಿದ್ರೆ, ನೀವೇನಾದ್ರೂ ಒಂದು ತಗೊಂಡ್ರಿ, ಖರೀದಿ ಮಾಡಿದ್ರಿ, ಅದನ್ನೊಬ್ರು ಟ್ರಾನ್ಸ್ಲೇಷನ್ ಅಂದ್ರೆ ನೀವು ಹಣದ ವ್ಯವಹಾರವನ್ನ ಮಾಡಬೇಕು ಅಂದಾಗ ನಿಮ್ಮ ಫೋನ್ ಮೂಲಕವಾಗ ಆನ್ಲೈನ್ ಪೇಮೆಂಟ್ ಮಾಡುವಾಗ ಈ ಒಂದು ಏನು ಗೋಂ ಗಣಪತಿ ನಮಃ ಅನ್ನುವಂಥ ಮಂತ್ರವನ್ನ ಹೇಳ್ಕೊಂಡು ನೀವು ಸ್ಟಾರ್ಟ್ ಮಾಡೋದ್ರಿಂದಾಗಿ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ವಿಘ್ನ ಬಾರದೇ ಇರಲಿ ಅಂತ ಹೇಳಿ ವಿಘ್ನೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದಾಗಿ ನಿಮ್ಗೆ ಖಂಡಿತವಾಗಿ ಅದರಿಂದ ಅನುಕೂಲವಾಗ್ತಾ ಹೋಗ್ತದೆ. ಹಾಗೂ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಅನ್ನುವಂಥದ್ದು ನಿಮ್ಗೆ
ಮುಂಬರುವಂತ ದಿನಗಳಲ್ಲಿ ಕಂಡು ಬರೋದಿಲ್ಲ. ಇನ್ನು ರಾಜ್ಯ ಪೂಜ್ಯ ಅವಮಾನಗಳು ಅನ್ನುವಂಥದ್ದು ಹೇಗಿದೆ? ರಾಜ್ಯ ಪೂಜ್ಯ ಅವಮಾನ ಅನ್ನುವಂಥದ್ದು, ರಾಜ್ಯ ಪೂಜ್ಯ ಅಂದ್ರೆ ಗೌರವ ಮರ್ಯಾದೆಗಳು, ಅವಮಾನ ಅನ್ನುವಂಥದ್ದಾದ್ರೆ ಈ ರೀತಿಯಾಗಿ. ರಾಜ್ಯ ಪೂಜ್ಯ ಅಂದ್ರೆ ನಾವು ಮಾಡುವಂತ ಕೆಲಸಗಳಲ್ಲಿ ನಮ್ಮನ್ನ ಗೌರವಿಸಿ ನಮ್ಮ ಕೆಲಸವನ್ನ ಮೆಚ್ಚಿಕೊಳ್ಳುವಂತಹವರಾಗಿರ್ತಾರೆ. ಇನ್ನು ಅವಮಾನಿಸುವಂತವ್ರು ನಾವು ಮಾಡುವಂತಹ ಕೆಲಸಗಳಲ್ಲಿ ತಪ್ಪು ಹುಡುಕುವಂಥದ್ದು, ನಮ್ಮನ್ನ ಹೀಯಾಳಿಸುವಂತವರಾಗಿರ್ತಾರೆ. ಇಲ್ಲಿ ರಾಜ್ಯ ಪೂಜ್ಯ ಎರಡಿದೆ, ಅವಮಾನ ಕೂಡ ಎರಡಿರೋದ್ರಿಂದಾಗಿ ಸಮಾನವಾಗಿದೆ. ಇಲ್ಲಿ ರಾಜ್ಯ ಪೂಜ್ಯ ಹೆಚ್ಚಿಸ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಲಲಿತಾನಾಮ ಸಹಸ್ರ ಏನು ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರನ್ನ ನಾಮಾವಳಿಗಳನ್ನ ಪ್ರತಿನಿತ್ಯ ಕೂಡ ಹೇಳ್ಕೊಳ್ಳುವಂಥದ್ದು, ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡುವಂಥದ್ದು, ಅಥವಾ ನಿಮ್ಗೆ ಹೇಳ್ಕೊಳಕ್ ಬಂದಿಲ್ಲ ಅಂದ್ರೆ ಪ್ರತಿನಿತ್ಯ ಅದನ್ನ ಕೇಳುವಂತಹದ್ದು. ಹಾಗೇನೆ ದತ್ತಾತ್ರೇಯ ಸ್ವಾಮಿಯನ್ನ ಹೆಚ್ಚಿನದಾಗಿ ಆರಾಧನೆ ಮಾಡುವಂಥದ್ದು. ಈ ರೀತಿಯಾಗಿ ನೀವು ಮಾಡೋದ್ರಿಂದಾಗಿ ನಿಮ್ಮನ್ನ ಕೀಳಾಗಿ ನೋಡುವಂಥವ್ರು ಅಥವಾ ನಿಮ್ಮನ್ನ ಅಸೂಯೆಯಿಂದ ನಿಮ್ಮನ್ನ ಕೆಳಗೆ ತುಳಿಬೇಕು ಅಂತ ಕಾಯ್ತಾ ಇರ್ತಾರೆ, ಅಂತಹವರಿಂದ ದೂರ ಉಳಿತೀರಿ. ಇನ್ನು ದಶಮ ಸ್ಥಾನದಲ್ಲಿ ಗುರು ಇರ್ತಾನೆ, 2ನೇ ಮನೆಯಲ್ಲಿ ಕೇತು ಇರ್ತಾನೆ, ಆದಾಯ ಕಡಿಮೆ ಆಗ್ತಾ ಬರ್ತದೆ. ಭಯ ಪಡಬೇಡಿ, ಗುರು ನಿಮ್ಮನ್ನ ಕಾಪಾಡ್ತಾರೆ. ಹಾಗಾಗಿ ದತ್ತಾತ್ರೇಯರನ್ನ ಹೆಚ್ಚಿನದಾಗಿ ಆರಾಧನೆ ಮಾಡಿ, ಗುರುಗಳನ್ನ ಹೋಲಿಸ್ಕೊಳ್ಬೇಕು. ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದಾಗಿ ನೀವು ದತ್ತಾತ್ರೇಯರನ್ನ ಗುರುಗಳ ಸೇವೆಯನ್ನ ಮಾಡ್ಬೇಕಾಗತ್ತೆ. ಪ್ರತಿ ಗುರುವಾರ ರಾಯರ ಮಠಕ್ಕೋ ಅಥವಾ ಸಾಯಿಬಾಬಾ ದೇವಾಲಯಕ್ಕೋ ಅಥವಾ ಈ ಒಂದು ದತ್ತಾತ್ರೇಯ ಸ್ವಾಮಿಗಳ ಆಲಯಕ್ಕೋ ಹೋಗಿ ಬರುವಂತದ್ದನ್ನ ರೂಢಿ ಮಾಡ್ಕೊಳ್ಳಿ. ಹಾಗೇನೆ ಶ್ರೀ ಗುರುದತ್ತ ಜೈ ಗುರುದತ್ತ ಅನ್ನುವಂತ ಮಂತ್ರವನ್ನ ಹೇಳ್ಕೊಳ್ಳಿ. ಅಥವಾ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಹೇಳ್ಕೊಳ್ಳಿ, ಸಾಯಿಬಾಬಾರ ಭಕ್ತರಾಗಿದ್ರೆ ಸಾಯಿಬಾಬಾ ಅವರ ಮಂತ್ರ ಹೇಳ್ಕೊಳ್ಳಿ. ಈ ರೀತಿಯಾಗಿ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ನೀವು ಮುಖ್ಯವಾಗಿ ಅಮ್ಮನವರನ್ನ ಫಸ್ಟ್ ಗಣಪತಿಯನ್ನ ನೆನೆಸ್ಕೊಳ್ಳಿ, ಅಮ್ಮನವರನ್ನ ನೆನೆಸ್ಕೊಳ್ಳಿ, ಹಾಗೂ ಗುರುಗಳನ್ನ ನೆನೆಸ್ಕೊಳ್ಳಿ. ಈ ರೀತಿಯಾಗಿ ನೆನೆಸ್ಕೊಂಡು ನೀವು ಕೆಲಸವನ್ನ ಮಾಡಿ ಅನುಕೂಲವಾಗುವಂತದ್ದಾಗ್ತದೆ. ಇನ್ನು ಗುರು ದಶಮದಿಂದ ನಂತರ ವಕ್ರಸ್ಥನಾಗ್ತಾ ಹೋಗ್ತಾನೆ. ಆಗ ನಿಮ್ಗೆ ಸೆಪ್ಟೆಂಬರ್ನಿಂದಲೂ ಕೂಡ ಜೂನ್ ವರೆಗೂ ಕೂಡ, ನೆಕ್ಸ್ಟ್ ಇಯರ್ ಜೂನ್ ವರೆಗೂ ಕೂಡ ಈ ಟೈಮ್ ನಲ್ಲಿ ಯಾರಿಗೂ ಹಣಕಾಸನ್ನ ಕೊಡುವಂತದನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಹೋಗಬೇಡಿ. ಯಾವಾಗ ಗುರು ವಕ್ರಸ್ಥನಾಗ್ತಾನೆ ಆಗ ನಿಮಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಸಮಸ್ಯೆಗಳಾಗ್ತಾ ಹೋಗ್ತದೆ. ಹಾಗಾಗಿ ಕೊಡುವಂಥದ್ದು ತೆಗೆದುಕೊಳ್ಳುವಂತಹದನ್ನ ಯಾರಿಗೂ ಮಾಡಕ್ ಹೋಗ್ಬೇಡಿ. ಸೆಪ್ಟೆಂಬರ್ ನಂತರದಲ್ಲಿ ಜನವರಿ ತಿಂಗಳವರೆಗೂ ಕೂಡ. ಇನ್ನು ಶನಿಯು ಕೂಡ ವಕ್ರಿಸ್ತಾನೆ ಜನವರಿಯಿಂದ ಜೂನ್ನಿಂದ ಅಕ್ಟೋಬರ್ ವರೆಗೂ ಕೂಡ. ಈ ಸಮಯದಲ್ಲಿ ಸಂತಾನದ ವಿಚಾರದಲ್ಲಿ, ಸಂತಾನ ಪರವಾದಂತಹ ವಿಚಾರಗಳಲ್ಲಾಗಿರಬಹುದು ಅಥವಾ ಫ್ರೆಂಡ್ಸ್ ವಿಚಾರದಲ್ಲಾಗಿರಬಹುದು ಸ್ವಲ್ಪ ಸಮಸ್ಯೆಗಳು ಕಾಣುವಂಥದ್ದು. ಋಣ ವಿಚಾರಗಳಲ್ಲಿಯೂ ಕೂಡ, ಋಣ ಅಂದ್ರೆ ಸಾಲದ ವಿಚಾರಗಳಲ್ಲಿಯೂ ಕೂಡ ಸಾಲ ಮಾಡುವಂತ ಪರಿಸ್ಥಿತಿಗಳು ಬರುವಂಥದ್ದು. ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. 7ನೇ ಮನೆಯಲ್ಲಿ ಶನಿ ನಿಮಗೆ ಋಣ ವಿಚಾರಕ್ಕೆ ಸಾಲ ತೆಗೆದುಕೊಳ್ಳುವಂತಹ ರೀತಿಯಾಗಿ ನಿಮ್ಮನ್ನ ಪ್ರೇರೇಪಿಸ್ತಾನೆ. ಸ್ವಲ್ಪ ಸಾಲ ಮಾಡುವುದನ್ನ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಆದಾಯ ಕಡಿಮೆ ಇರೋದ್ರಿಂದಾಗಿ ನಿಮಗೆ ವ್ಯಯ ಅನ್ನೋದು ಅಧಿಕವಾಗಿ ಆಗ್ತಾ ಇರ್ತದೆ. ಖರ್ಚುಗಳಿದ್ದಾಗ ಸಾಲ ಮಾಡ್ಬೇಕಾಗತ್ತೆ. ಆದ್ರೆ ನೀವು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಈ ಸಾಲ ಮಾಡುವಂತಹದ್ದು, ಕೊಡುವಂಥದ್ದು, ತೆಗೆದುಕೊಳ್ಳುವಂತಹದನ್ನ ಈ ರೀತಿಯಾಗಿ ಮಾಡುವಂಥದ್ದು. ಮೇ ಒಳಗೆ ನೀವೇನೇ ಒಂದು ವ್ಯವಹಾರವನ್ನ ಮಾಡಬೇಕು, ಮುಖ್ಯವಾದಂತಹ ವ್ಯವಹಾರವನ್ನ, ಆದಾಯವನ್ನ ಹೆಚ್ಚಿಸ್ಕೊಳ್ಳುವಂಥದ್ದು ಏನಾದ್ರೂ ಮಾಡಬೇಕು ಅಂದ್ರೆ ಮೇ ಒಳಗೆ ಮಾಡ್ಕೊಳ್ಳಿ. ಮೇ ನಂತರದಲ್ಲಿ ನಿಮ್ಗೆ ಅಷ್ಟು ಅನುಕೂಲಕರವಲ್ಲ. ಮೇ ನಂತರದಲ್ಲಿ ಹಾಗೇನೆ ಮಧ್ಯಭಾಗದಲ್ಲಿ ನೀವು ಮಾಡಕ್ ಹೋಗ್ಬೇಡಿ. ಇನ್ನು ಗೃಹ ಯೋಗ ಅನ್ನುವಂಥದ್ದು, ವಾಹನ ಯೋಗ ಅನ್ನುವಂಥದ್ದು ಈ ವರ್ಷದಲ್ಲಿದೆ. ಹಾಗೇನೆ ವಿವಾಹ ವಿಚಾರದಲ್ಲಿ ಯಾರಾದ್ರೂ ವಿವಾಹ ಆಗ್ಬೇಕು ಅನ್ನುವಂತ ಅವರು ಸಿಂಹರಾಶಿಯವರಿಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ವಿವಾಹ ವಿಚಾರಗಳಲ್ಲಿ. ಆಗ ಮಾತ್ರ ನಿಮ್ಗೆ ಮದುವೆ ಯೋಗ ಇದೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು ಮೇ ಒಳಗೆ ಮಾಡ್ಕೊಳ್ಳಿ. ನಂತರ ಅಕ್ಟೋಬರ್ ನಂತರದಲ್ಲಿ ನೀವು ಮಾಡ್ಬೇಕಾಗತ್ತೆ. ಅಷ್ಟರವರೆಗೂ ಕೂಡ ನೀವು ಖಂಡಿತವಾಗಿ ಮಾಡಕ್ ಹೋಗ್ಬೇಡಿ. ಮೇಯಿಂದ ಅಕ್ಟೋಬರ್ ವರೆಗೂ ಕೂಡ, ಈ ಒಂದು ಅಕ್ಟೋಬರ್ ಸೆಪ್ಟೆಂಬರ್ ವರೆಗೂ ಕೂಡ ಏನು ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಿರ್ತಾರೆ. ಮತ್ತೆ ಗುರು ವಕ್ರಸ್ಥನಾಗ್ತಾನೆ ಮೇಷರಾಶಿಗೆ ಅಕ್ಟೋಬರ್ ಸೆಪ್ಟೆಂಬರ್ನಲ್ಲಿ. ಆ ತಿಂಗಳಿನಲ್ಲಿ ನಿಮ್ಗೆ ಅನುಕೂಲಿಸ್ತಾನೆ. ಆದ್ರೆ ಯಾವಾಗ ವೃಷಭ ರಾಶಿಗೆ ಬರ್ತಾನೆ ಗುರು, ಆಗ ನಿಮ್ಗೆ ಅಷ್ಟು ಅನುಕೂಲವಿರೋದಿಲ್ಲ. ಹಾಗೇನೆ ಇನ್ನು ಜನವರಿಯವರೆಗೂ ಕೂಡ ಇನ್ನು ನಿತ್ಯ ಆರಾಧನೆಯ ಏನ್ ಮಾಡ್ಬೇಕು ಅನ್ನುವಂಥದ್ದಾದ್ರೆ ಸಿಂಹರಾಶಿಯವರು ದೇವತಾರಾಧನೆ, ದತ್ತಾತ್ರೇಯ ಸ್ವಾಮಿ ಆರಾಧನೆ, ಗಣಪತಿಯ ಆರಾಧನೆ, ಹಾಗೇನೆ ಈ ಒಂದು ಅಮ್ಮನವರ ಆರಾಧನೆಯನ್ನ ಮಾಡ್ಕೊಳ್ತಾ ಬನ್ನಿ. ಶ್ರೀ ಗುರುದತ್ತ ಜೈ ಗುರುದತ್ತ ಅನ್ನುವಂಥ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನ ಪ್ರತಿ ಟ್ರಾನ್ಸ್ಲೇಷನ್ ಮಾಡುವಾಗ್ಲೂ ಕೂಡ ಹೇಳ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಆದಾಯದ ಪರಿಸ್ಥಿತಿ ಅನ್ನುವಂಥದ್ದು ಏನೋ ದೊಡ್ಡದಾಗಿ ಕಳ್ಕೊಳ್ಳೋದಕ್ಕಿಂತ ಸಣ್ಣ ಪುಟ್ಟದ್ರಲ್ಲಿ ನಿಮಗೆ
ದೇವ್ರು ಕಾಪಾಡ್ತಾ ಹೋಗ್ತಾರೆ ಅಂತ ಈ ಮೂಲಕವಾಗಿ ತಿಳಿಸ್ತಾ, ಈ ವಿಧವಾಗಿತ್ತು ಸಿಂಹರಾಶಿಯವರ ಯುಗಾದಿಯ ವರ್ಷ ಫಲ ಅನ್ನುವಂಥದ್ದು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಒಂದು ವರ್ಷ ಭವಿಷ್ಯವನ್ನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ.